ಇದರ ಜೊತೆಗೆ ನಿನ್ನೆನೂ ನಾನು ಹೇಳಿದ್ದೇನೆ, ಅನೇಕರು ಮಾತಾಡ್ತಾರೆ, ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಅಲ್ಲ, ಅವರು ಲೂಟಿ ಖಾದರ್ ಅಂತೇಳಿ ಬಹಳ ಜನರು ಹೇಳ್ತಾರೆ. ನನ್ನ ಗಮನಕ್ಕೂ ಬಹಳ ವಿಚಾರಗಳನ್ನು ತಂದಿದ್ದಾರೆ. ಲಾಕರು 11ರಿಂದ 15,000 ರೂಪಾಯಿನ ಲಾಕರ್ಗಳನ್ನ ಅವರು 48-49,000ಕ್ಕೆ ಖರೀದಿ ಮಾಡಿದ್ದಾರೆ. ಫರ್ನಿಚರ್ಗಳು ಹಾಗೆ 10,000, 15,000ದನ್ನ 50,000, 60,000ಕ್ಕೆ ಖರೀದಿ ಮಾಡಿದ್ದಾರೆ. ಹೀಗಾಗಿ ನೂರಾರು ಕೋಟಿಗಳು ಲೂಟಿ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಬರ್ತಾ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇವತ್ತು ಆಗ್ರಹ ಮಾಡ್ತೇನೆ, ಇಮಿಡಿಯೇಟ್ಲಿ ಯಾರಾದರೂ ಒಬ್ಬ ಸಿಟ್ಟಿಂಗ್ ಜಡ್ಜ್ ಕಡೆಯಿಂದ ಇದನ್ನ ಎನ್ಕ್ವೈರಿ ಮಾಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ವಯನಾಡಿಗೆ ಬನ್ನಿ ಅಂತ KSTDC ಒಂದು ಜಾಹೀರಾತು ಕೊಟ್ಟಿದೆ. ವಯನಾಡು ನೆರೆಯ ಕೇರಳದಲ್ಲಿರೋದು, ನೆರೆಯ ಕೇರಳಗೂ KSTDCಗೂ ಏನು ಸಂಬಂಧ? ನಮ್ಮಲ್ಲೇ ಕರ್ನಾಟಕದಲ್ಲಿ ಅನೇಕ ಪ್ರವಾಸಿ ತಾಣಗಳಿದ್ದಾವೆ, ಅಲ್ಲಿ ಕರೆಯೋದು ಬಿಟ್ಟು ವಯನಾಡಿಗೆ ಬನ್ನಿ ಅನ್ನೋದು ಬಹಳ ಅಲ್ಲ. ವಯನಾಡು ಯಾಕೆ ಅಂತಂದ್ರೆ ಮೊದಲು ರಾಹುಲ್ ಗಾಂಧಿ ಅವರು ನಿಂತಿದ್ದ ಜಾಗ ಅಲ್ವೇ? ಈಗ ಅವರ ತಂಗಿ ನಿಂತಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು. ಅದಕ್ಕೆ ಕಾಂಗ್ರೆಸ್ ಮಾತ್ರನೇ ಗುಲಾಮ್ಗಿರಿ ಮಾಡೋದು ಬೇಡ, ಸರ್ಕಾರವೂ ಅವ್ರ ಗುಲಾಮ್ಗಿರಿ ಮಾಡಲಿ. ಆದ್ರಿಂದ ವಾಯನಾಡಿಗೆ ಬನ್ನಿ, ಅವರನ್ನ ಈಗ ಟೂರಿಸಂ ಡಿಪಾರ್ಟ್ಮೆಂಟು ಅವರ ಗುಲಾಮ್ಗಿರಿ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ ಅವರು. ಇದನ್ನ ಕರ್ನಾಟಕದ ಜನ ವಿರೋಧಿಸ್ತೇವೆ. ನೀವು ಯಾವುದೇ ಟೂರಿಸಂ ಪ್ಲೇಸ್ಗಳಿಗೆ ಹೋಗ್ರಿ, ಪರವಾಗಿಲ್ಲ. ಅದನ್ನ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಮಾಡಬಾರ್ದು. ಹೋಗೋರು ಎಲ್ಲಿದ್ರು ಹೋಗ್ತಾರೆ. ಹೇಳಿ, ಚಿಕ್ಕಮಗಳೂರಲ್ಲಿ ಅನೇಕ ತಾಣಗಳಿವೆ, ಮಂಗಳೂರಿನಲ್ಲಿವೆ, ಉತ್ತರ ಕನ್ನಡದಲ್ಲಿವೆ, ಎಲ್ಲ ಕಡೆಯಲ್ಲೂ ನಮ್ಮಲ್ಲೂ ಹೋಗ್ಲಿ, ಮೈಸೂರಿಗೆ ಹೋಗ್ಲಿ. ಇದನ್ನ ಟೂರಿಸಂ ಕೆಲಸ ಮಾಡಬೇಕೇ ಹೊರತು ವಾಯನಾಡಿಗೆ ಬನ್ನಿ ಅಂತ ಕೇರಳದವ್ರು ಹೇಳ್ಕೊಂಡ್ಲಿ. ನಿಮಗೇನು ಕೆಲಸ? ನಿಮ್ಮದೇನು ಉಸಾಬರಿಯಲ್ಲಿ? ಈ ಸರ್ಕಾರ ಒಂದು ರೀತಿಯ ಗುಲಾಮಿ ಸರ್ಕಾರ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ.